ಬಂಧುಗಳೇ ನಮಸ್ತೆ. ಯಕ್ಷ ಇನ್ಫೋ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್. ಇವತ್ತಂತೂ ಹೊಸ ವಿಡಿಯೋದೊಂದಿಗೆ ಬಂದಿದ್ದೇನೆ. ಬಹುತೇಕ ಈ ಕಾಲದಲ್ಲಿ ಎಲ್ಲರೂ ಕೂಡ ಬೈಕ್ ಲವರ್ಸ್ಗಳೇ ಇರುವಂಥದ್ದು, ಟೂ ವೀಲರ್ನ ಲವರ್ಸ್ಗಳೇ ಇರುವಂಥದ್ದು. ಅಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಟೂ ವೀಲರ್ಗಳು ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿ ಇದೆ. ಅಷ್ಟರಲ್ಲಿಯೂ ಕೂಡ ಟೂ ವೀಲರ್ಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಉಂಟು. ಕೆಲವರಲ್ಲಿ ಬೈಕ್ ಇರಬಹುದು ಅಥವಾ ಕೆಲವರಲ್ಲಿ ಬೈಕ್ ಇಲ್ಲದೆಯೂ ಇರಬಹುದು. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಬೈಕ್ ಇದ್ದವರಿಗೆ ಅಥವಾ ಬೈಕ್ ಇಲ್ಲದವರಿಗೆ ಇಬ್ಬರಿಗೂ ಕೂಡ ಅನ್ವಯ ಆಗುವಂತೆ ಯಾವ ಒಂದಿಷ್ಟು ಬೈಕ್ಗಳು ಉತ್ತಮ ಅನ್ನುವಂತಹ ವಿಚಾರವನ್ನು ಹೇಳುತ್ತೇನೆ. ಉತ್ತಮ ಅಂತ ಹೇಳಿದರೆ ಮೈಲೇಜ್ನಲ್ಲಿ ಯಾವುದು ಉತ್ತಮ ಅಂತ ಹೇಳಿ. ತುಂಬ ಬೈಕ್ಗಳಿದೆ, ಬೇಕಾದಷ್ಟು ಮಾರ್ಕೆಟ್ಗಳಿಗೆ ಬಂದಿದ್ದಾವೆ. ದಿನಾಲು ಒಂದೊಂದು ಕಂಪನಿಯ ಬೈಕ್ಗಳು ಲಾಂಚ್ ಆಗ್ತಾ ಇದೆ. ಆದರೆ ಬಹು ಮುಖ್ಯವಾಗಿ ನಾನು ಒಂದಿಷ್ಟು ಬೈಕ್ಗಳ ವಿವರವನ್ನು ಹೇಳ್ತೇನೆ. ನೀವು ಮುಂದಕ್ಕೆ ಬೈಕನ್ನು ಖರೀದಿಸಬೇಕು, ನಮಗೆ ಮೈಲೇಜ್ ಇದ್ದ ಬೈಕೇ ಬೇಕು ಅಂತ ಹೇಳಿರುವವರು ಈ ಬೈಕನ್ನು ಖರೀದಿಸಿದ್ರಿ ಅಂತಾದರೆ ನಿಮಗೆ ಹಣದ ಉಳಿತಾಯವು ಜೊತೆಗೆ ನಿಮಗೆ ನೀವು ಹಣ ಕೊಟ್ಟದ್ದಕ್ಕೆ ಅದರ ವರ್ತ್ ಕೂಡ ಆಗ್ತದೆ, ನಿಮಗೆ ಸಂತೃಪ್ತಿ ಕೂಡ ಆಗುವಂಥದ್ದು. ಮೊದಲಿಗೆ ಯಾವುದು ಅಂತ ಹೇಳೋದಾದರೆ, ನಮಗೆ ಒಳ್ಳೆಯ ಮೈಲೇಜ್ಗಳು ಬೇಕು ಅಥವಾ ಹೋಗುವುದಕ್ಕೆ ಮೈಲೇಜ್ ಇದ್ದರೆ ಸಾಕು ಅಂತ ಹೇಳುವವರಿಗೆ ಬಜಾಜ್ ಕಂಪನಿಯ ಪ್ಲಾಟಿನಾ ಅನ್ನುವಂತಹ ಬೈಕ್ ಇದೆ. ಒಳ್ಳೆಯ ಬೈಕ್. ಸರಿಸುಮಾರು ಎವರೇಜಲ್ಲಿ ಹೋದರೆ ಒಂದು 60ರಿಂದ 70, 75, ಕೆಲವರು 80 ಅಂತ ಹೇಳ್ತಾರೆ, ಕೊಡಬಹುದು. ಒಂದು 50 ಸ್ಪೀಡು ಅಥವಾ 55 ಈ ಸ್ಪೀಡಲ್ಲಿ ಹೋದರೆ 70ಕ್ಕಿಂತ ಅಧಿಕ ಮೈಲೇಜನ್ನು ಕೊಡುವಂತಹ ಬಜಾಜ್ ಕಂಪನಿಯ ಪ್ಲಾಟಿನಾ ಅನ್ನುವಂತಹ ಬೈಕನ್ನು ಖರೀದಿಸುವಂಥದ್ದು ಉತ್ತಮ. 1,10,000 ಇದೇ ಬಜೆಟಲ್ಲಿ ಬರುವಂಥದ್ದು. 1,10,000 ಇದೇ ಬಜೆಟಲ್ಲಿ ಬರುವಂಥದ್ದು ಎಲ್ಲ ಟೂ ವೀಲರ್ ಆಲ್ಮೋಸ್ಟ್ ಬೈಕ್ಗಳೆಲ್ಲ. ಈ ಬಜಾಜ್ ಕಂಪನಿಯ ಪ್ಲಾಟಿನಾ ಬೈಕ್ ಅನ್ನುವಂಥದ್ದನ್ನು ನೀವು ಖರೀದಿಸಿದರೆ ನಿಮಗೆ ಉತ್ತಮವಾದಂತಹ ಮೈಲೇಜ್ ಸಿಗುವುದರಲ್ಲಿ ಸಂಶಯ ಇಲ್ಲ. ಪೆಟ್ರೋಲು ರೇಟು ಕೂಡ ಈಗ ಆಕಾಶಕ್ಕೆ ಏರ್ತಾ ಇದೆ. ಹೀಗಿರುವಾಗ ಈ ಬಜಾಜ್ ಪ್ಲಾಟಿನಾ ಬೈಕನ್ನು ಖರೀದಿಸಿ. ಅತ್ಯಂತ ಮೈಲೇಜ್ ಕೊಡುವಂತಹ ಬೈಕ್ ಇದು ಒಂದು. ಇನ್ನೊಂದು ಹೇಳೋದಾದರೆ, ಅದೇ ಬಜಾಜ್ ಕಂಪನಿಯ CD110 ಅಂತ ಹೇಳಿ ಒಂದು ಬೈಕ್ ಬರ್ತದೆ. ಇದು ಕೂಡ ಒಳ್ಳೆಯ ಮೈಲೇಜನ್ನು ಕೊಡುವಂತಹ ಬೈಕ್. ಬಜಾಜ್ CD110 CC ಉತ್ತಮವಾದ ಮೈಲೇಜನ್ನು ಇದು ಕೂಡ ಕೊಡ್ತದೆ. 60ರಿಂದ 70, 70ರ ಆಸುಪಾಸಲ್ಲಿ ಮೈಲೇಜನ್ನು ಕೊಡುವಂತಹ ಬೈಕ್ ಇದಾಗಿದೆ. ಇನ್ನು ಹೋಂಡಾ SP125 ಅಂತ ಹೇಳಿ ಒಂದು ಬೈಕ್ ಇದೆ, ಸಿ ಇರುವಂತಹ ಬೈಕ್. ಇದು ಕೂಡ ಸರಿಸುಮಾರು ನನ್ನಲ್ಲಿ ಕೂಡ ಇರುವಂತಹ ಬೈಕ್ ಇದೆ. ನನಗೆ 77ರ ತನಕ ಮೈಲೇಜನ್ನು ಕೊಟ್ಟಿದೆ. ಇದು ಹೋಂಡಾ SP125 CCಯ ಬೈಕ್. ಒಳ್ಳೆಯ ಮೈಲೇಜನ್ನು ಕೊಡುವಂತಹ ಬೈಕ್ ಇದಾಗಿದೆ. ಇದನ್ನು ಕೂಡ ನೀವು ಖರೀದಿಸಬಹುದು. ಮತ್ತು ಹೋಂಡಾದಲ್ಲಿ 100cc 125cc ಈ ಇದರಲ್ಲಿ ನೀವು ಬೈಕನ್ನು ನೋಡಿದರೆ 1,10,000, 12, 14,000, 1,14,000 ಒಳಗಡೆ ಬರುವಂಥದ್ದು ಒಳ್ಳೆಯ ಮೈಲೇಜ್ ಹೊಂದಿರುವಂತಹ ಬೈಕ್ ಆಗಿದೆ. ನೀವು ಇದನ್ನು ಖರೀದಿಸಿದರೆ ನಿಮಗೆ ಸ್ವಲ್ಪ ಹಣದ ಉಳಿತಾಯ ಕೂಡ ಆಗಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ಇನ್ನು ಇದನ್ನು ಹೋಂಡಾ SP-ಯನ್ನು ಹೊರತುಪಡಿಸಿ ನೋಡೋದಾದರೆ ಹೀರೋ ಅವರ ಬೈಕ್ ಇದೆ. ಇದು ಕೂಡ ಒಳ್ಳೆಯ ಮೈಲೇಜನ್ನು ಕೊಡುವಂಥ ಹೀರೋ ಕಂಪನಿಯ ಬೈಕ್ಗಳು 100cc 125cc ಎಲ್ಲ ಏನು ಬರ್ತದೋ ಇದು ಕೂಡ ಉತ್ತಮ ಮೈಲೇಜನ್ನು ಕೊಡುವಂತಹ ಬೈಕ್ಗಳ ಸಾಲಲ್ಲಿ ಬರ್ತದೆ. ಹೀರೋ ಹೋಂಡಾ ಮುಂಚೆ ಒಂದೇ ಇತ್ತು, ಈಗ ಸಪರೇಟ್ ಹೀರೋ ಬೇರೆ ಹೋಂಡಾ ಬೇರೆ ಅಂತ ಹೇಳಿ ಆಗಿದೆ. ಹೀರೋ ಕಂಪನಿಯ ಈ 1,00,000 1,10,000 ಈ ರೇಂಜಲ್ಲಿ ಬರುವಂತಹ ಮೊತ್ತದಲ್ಲಿ ಬರುವಂತಹ ಬೈಕನ್ನು ನೀವು ಖರೀದಿಸಿದ್ದೀರಿ ಅಂತ ಆದರೆ ಒಳ್ಳೆಯ ಮೈಲೇಜನ್ನು ಕೊಡ್ತದೆ. ಜೊತೆಗೆ ಹೋಂಡಾ ಕೂಡ 125cc 100cc ಬೈಕನ್ನು ನೀವು ಖರೀದಿಸಿದ್ರಿ ಅಥವಾ ಹೋಂಡಾ, ನಾನು ಮುಖ್ಯವಾಗಿ ಹೇಳೋದಾದರೆ 125cc ಬೈಕನ್ನು ತಗೊಳ್ಳಿ. ಒಳ್ಳೆ ನೋಡೋದಕ್ಕೂ ಸ್ವಲ್ಪ ಲುಕ್ ಆಗಿರುವಂಥದ್ದು, ಸೈಡ್ ಧೂಮುಗಳು ಬಂದಿರುವಂಥದ್ದು ಚೆನ್ನಾಗಿದೆ, ಒಳ್ಳೆಯ ಮೈಲೇಜನ್ನು ಕೊಡ್ತದೆ. ಇದನ್ನು ಕೂಡ ನೀವು ಖರೀದಿಸಿ. ಬಜಾಜ್ ಬೈಕ್ ನೋಡೋದಕ್ಕೆ ರೌಂಡ್ ಶೇಪಲ್ಲಿ ಹೆಡ್ಲೈಟ್ಗಳಿದೆ CD110 ಬೈಕಿಗೆ. ಪ್ಲಾಟಿನಾ ಧೂಮ್ ಸ್ವಲ್ಪ ಚೇಂಜ್ ಇದೆ, ಬಟ್ ಮೈಲೇಜಿಗೆ ಈ ಪ್ಲಾಟಿನಾ ಬೈಕ್ ಅತ್ಯಂತ
ಬಜಾಜ್ ಕಂಪನಿ ಪ್ಲಾಟಿನಾ CD 110 ಮತ್ತು ಪ್ಲಾಟಿನಾ ಅಂತ ಹೇಳಿರುವಂಥ ಬೈಕ್ ಯಾವುದಿದೆ, ಈ ಬೈಕನ್ನು ನೀವು ಖರೀದಿಸಿದ್ದೀರಿ ಅಂತ ಆದರೆ ಯಾವುದೆಲ್ಲ ಪ್ಲಾಟಿನಾ, ಬಜಾಜ್ ಅವರ ಪ್ಲಾಟಿನಾ ಬೈಕ್, ಬಜಾಜ್ CD 110 ಬೈಕ್, ಹೋಂಡಾ SP 125 ಮತ್ತು ಹೀರೋ ಕಂಪನಿಯ ಬೈಕ್, ಇದನ್ನು ನೀವು ಖರೀದಿಸಿದರೆ ಖಂಡಿತವಾಗಿಯೂ ಒಳ್ಳೆಯ ಮೈಲೇಜ್ಗೆ ಉತ್ತಮವಾದ ಬೈಕ್ ಇದಾಗಿದೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಖರೀದಿಸುವವರಿದ್ದೀರಿ, ದಯವಿಟ್ಟು ನಾವು ಶೋಕಿಗೆ ಒಳ್ಳೆ 2 ಲಕ್ಷ 3 ಲಕ್ಷ ಕೊಟ್ಟು 10 20 30 ಮೈಲೇಜ್ ಕೊಡುವಂಥ ಬೈಕನ್ನು ಖರೀದಿಸಿದರೆ ನಮ್ಮ ಕಿಸೆಯೇ ಬರಿದಾಗ್ತದೆ ವಿನಃ, ಅಥವಾ ಶೋಕಿ ಆಗ್ತದೆ, ಅದು ಸೆಕೆಂಡ್ರಿ, ಬಟ್ ಅದರಿಂದ ಖರ್ಚುಗಳೇ ಹೆಚ್ಚಾಗ್ತದೆ. ಸೊ ಹಾಗಾಗಿ ನೀವು ಇಂತಹ ನಾನು ಹೇಳಿರುವಂತಹ ಈ ಬೈಕನ್ನು ಖರೀದಿಸಿದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಏನು ಸಂತೃಪ್ತಿ ಅನ್ನುವಂಥದ್ದು ಆಗ್ತದೆ, ನಿಮ್ಮ ಹಣದ ಉಳಿತಾಯ ಅನ್ನುವಂಥದ್ದು ಕೂಡ ಆಗ್ತದೆ ಅಂತ ಹೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಬೈಕನ್ನು ಖರೀದಿಸುವವರಿದ್ದೀರಿ, ನಾನು ಹೇಳಿರುವಂತಹ ಈ 4 ಬೈಕ್ಗಳಲ್ಲಿ ನೀವು ಯಾವುದನ್ನು ಖರೀದಿಸಿದರೂ ಸರಿಸುಮಾರು 60ರಿಂದ 70-75 ರೇಂಜಲ್ಲಿ ಮೈಲೇಜನ್ನು ಖಂಡಿತವಾಗಿ 100ಕ್ಕೆ 100% ಕೊಡ್ತದೆ. ನಿಮ್ಮ ಸ್ಪೀಡ್ ಲಿಮಿಟ್ ಮಾತ್ರ 50-60 ಇದರ ಒಳಗಡೆ ಇದ್ದರೆ ಖಂಡಿತವಾಗಿ ಕೊಡ್ತದೆ. ಹಾಗಾಗಿ 2 ವೀಲರನ್ನು ಖರೀದಿಸುವಂಥವರು ಯಾರಿದ್ದೀರಿ, ಈ ಬೈಕನ್ನು ಖರೀದಿಸಿ ಅಂತ ಹೇಳ್ತಾ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ತಲುಪಿದೆ, ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.